ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು KP ಎಕ್ಸಲೆಂಟ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರುವಂತಹ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು. ಇಲ್ಲಿವರೆಗೆ ನಾನು ಪೇಜ್ ನಂಬರ್ 126ವರೆಗೆ ಇರ್ತಕ್ಕಂತಹ ಎಲ್ಲ ಒಂದು ಕಾನ್ಸೆಪ್ಟನ್ನು ವಿಡಿಯೋ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಪೇಜ್ ನಂಬರ್ 127ನಲ್ಲಿರ್ತಕ್ಕಂತಹ ಛೇದಕ ರೇಖೆಗಳು ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಂಥ ಪ್ರಯತ್ನವನ್ನು ಮಾಡ್ತೀನಿ ನೋಡ್ರಿ. ಎರಡು ರೇಖೆಗಳು ವಿಭಿನ್ನ ರೀತಿಗಳಲ್ಲಿ ಛೇದಿಸಿದಾಗ ಏನಾಗುತ್ತದೆ ಎಂಬುದನ್ನು ನಾವು ಗಮನಿಸಿದ್ದೇವೆ. ಒಂದು ರೇಖೆಯ ಎರಡು ವಿಭಿನ್ನ ರೇಖೆಗಳನ್ನು ಛೇದಿಸಿದಾಗ ಏನಾಗುತ್ತದೆ ಎಂಬುದನ್ನು ಅನ್ವೇಷಿಸೋಣ. ಇಲ್ಲಿ ಎರಡು ರೇಖೆಗಳದ ವಿಭಿನ್ನ ರೇಖೆಗಳು L ಮತ್ತು M. ಈ ಎರಡು ವಿಭಿನ್ನ ರೇಖೆಗಳನ್ನು ಇನ್ನೊಂದು ರೇಖೆ T ಅಂತಕ್ಕಂತಹ ರೇಖೆ ಛೇದಿಸಿದಾಗ ಏನಾಗ್ತದೆ ನೋಡ್ರಿ. ಚಿತ್ರ 5.14ರಲ್ಲಿ T ರೇಖೆಯು L ಮತ್ತು M ರೇಖೆಗಳನ್ನು ಛೇದಿಸುತ್ತದೆ. ಇಲ್ಲಿ ನೋಡ್ಬೋದು ನೀವು L ಮತ್ತು M ಎರಡು ರೇಖೆಗಳಿದಾವೆ. ಅದನ್ನು ಒಂದು T ಅನ್ನುವಂತಹ ರೇಖೆ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ಛೇದಿಸ್ತಾ ಇದೆ. ಒಂದು ರೇಖೆಯು ಒಂದು ಜೋಡಿ ರೇಖೆಗಳನ್ನು ಹಾದು ಹೋದಾಗ 8 ಕೋನಗಳು ರೂಪುಗೊಳ್ಳುತ್ತವೆ. ಇಲ್ಲಿ ನಿಮ್ಗೆ ನೋಡ್ಬೋದು 1 2 3 4 5 6 7 8 ಟೋಟಲ್ ಎರಡು ರೇಖೆಗಳನ್ನು ಇನ್ನೊಂದು ರೇಖೆ ಛೇದಿಸಿದಾಗ ಸೊ ಒಟ್ಟು ಎಷ್ಟು ಕೋನಗಳು ಉಂಟಾಗ್ತವೆ? ಇಲ್ಲಿ 8 ಕೋನಗಳು ಉಂಟಾಗ್ತಾ ಇದ್ದಾವೆ. ಎಲ್ಲ 8 ಕೋನಗಳು ವಿಭಿನ್ನ ಅಳತೆಗಳನ್ನು ಹೊಂದಿರಲು ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ಅಂತ ಕೇಳಿದಾರೆ ನೋಡ್ರಿ. ಎಲ್ಲ 8 ಕೋನಗಳು ಸಮ ಅಳತೆಯನ್ನು ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತೈತೆ ಇದು ಟೋಟಲ್ ಎಷ್ಟು ಬರಬೇಕ್ರಿ? ಇದು 360 ಬರಬೇಕು. ಸೊ ಇದು ಎಷ್ಟು ಬರಬೇಕು? ಟೋಟಲ್ 360 ಬರಬೇಕು. ಹಾಗಾದರೆ ಎಲ್ಲ ಒಂದು ಕೋನಗಳು ವಿಭಿನ್ನ ಡಿಗ್ರಿ ಕೋನಗಳನ್ನು ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನೋಡ್ರಿ ಅವ್ರು ಮುಂದೆ ಏನು ಹೇಳ್ತಾರೆ, ಸಾಧ್ಯವಿಲ್ಲ. ಐದು ವಿಭಿನ್ನ ಕೋನಗಳಾದ 6 5 4 3 2 6 5 4 3 2 ರ ಬಗ್ಗೆ ಏನು ಹೇಳುವಿರಿ? ಚಿತ್ರ 5.14ರಲ್ಲಿ ಕೋನ್ 1 ಮತ್ತು ಕೋನ್ 3 ಶೃಂಗಾತ್ಮಕ ಕೋನಗಳಾಗಿರೋದ್ರಿಂದ ಅವು ಸಮವಾಗಿವೆ. ಶೃಂಗಾತ್ಮಕ ಕೋನಗಳ ಬೇರೆ ಜೋಡಿಗಳಿವೆ. ಒಟ್ಟು 4 ಜೋಡಿ ಶೃಂಗಾತ್ಮಕ ಕೋನಗಳಿವೆ ಮತ್ತು ಪ್ರತಿ ಜೋಡಿಯಲ್ಲಿ ಕೋನಗಳು ಪರಸ್ಪರ ಸಮವಾಗಿರುವುದನ್ನು ನಾವು ಗಮನಿಸಬಹುದು. ಹೀಗೆ ಒಂದು ಛೇದಕ ರೇಖೆಯು ಎರಡು ರೇಖೆಗಳನ್ನು ಛೇದಿಸಿದಾಗ ಅದು ಗರಿಷ್ಠ 4 ವಿಭಿನ್ನ ಅಳತೆಗಳಿರುವ ಕೋನಗಳೊಂದಿಗೆ 8 ಕೋನಗಳನ್ನು ಉಂಟು ಮಾಡುತ್ತದೆ. ಇದರ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ L ಮತ್ತು M ರೇಖೆಯನ್ನು T ರೇಖೆ ಛೇದಿಸ್ತಾ ಇದೆ. ಸೊ ಇಲ್ಲಿ 4 ಜೊತೆ ಅಂದರೆ 8 ಕೋನಗಳು ಏರ್ಪಟ್ಟಿದ್ದಾವೆ. ಅದರಲ್ಲಿ 4 ಏನಾಗಿರ್ತಾವಪ್ಪ ಅಂತಂದ್ರೆ 4 ಜೊತೆ ಕೋನಗಳು ಪರಸ್ಪರ ಏನಾಗಿರ್ತಾವೆ? ಸಮನಾಗಿರ್ತಾವೆ. ಇಲ್ಲಿ ನೋಡ್ಬೋದು ಶೃಂಗಾತ್ಮಕ ಕೋನ ಅಂದ್ರೆ ಗೊತ್ತೈತಿ. ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಎದುರು ಬದುರಿನ ಕೋನಗಳು ಸಮನಾಗಿರುತ್ತವೆ. ಇವುಗಳನ್ನು ನಾವು ಶೃಂಗಾತ್ಮಕ ಕೋನಗಳೆಂದು ಕರೆಯುತ್ತೇವೆ. ಇಲ್ಲಿ ನೋಡ್ಬೋದು ಕೋನ 1 ಮತ್ತು 3 ಶೃಂಗಾತ್ಮಕ ಕೋನಗಳು, 2 ಮತ್ತು 4 ಶೃಂಗಾತ್ಮಕ ಕೋನ. 1 3 ಸೇಮ್ ಇರ್ತದೆ, 2 4 ಸೇಮ್ ಇರ್ತದೆ. ಯಾಕಂತಂದ್ರೆ ಅವ ಶೃಂಗಾತ್ಮಕ ಕೋನ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎರಡು ರೇಖೆಗಳು ಪರಸ್ಪರ ಈ ಒಂದು ಬಿಂದುವಿನಲ್ಲಿ ಛೇದಿಸಲ್ಪಟ್ಟಿವೆ. ಹಾಗಂದ್ರೆ 6 ಕೋನ 8 ಕೋನಕ್ಕೆ ಸಮ, 5 ಕೋನ 7 ಕೋನಕ್ಕೆ ಸಮ. ಇವು ಪರಸ್ಪರ ಏನಾಗಿರ್ತಾವೆ? ಶೃಂಗಾತ್ಮಕ ಕೋನಗಳಾಗಿರ್ತಾವೆ. ಸೊ ಹಾಗಂದ್ರೆ 1 2 3 4 ಪರಸ್ಪರ 4 ಶೃಂಗಾತ್ಮಕ ಕೋನಗಳು ಒಂದಕ್ಕೊಂದು ಏನಾಗಿರ್ತಾವಲ್ಲಿ ಸಮನಾಗಿರ್ತಾವೆ. ಸೊ ಈಗ ಶೃಂಗಾತ್ಮಕ ಕೋನದ ಕಾನ್ಸೆಪ್ಟನ್ನು ನಿಮ್ಗೆ ಗೊತ್ತಾಯ್ತು. ನಿಮ್ಗೆ ನೆಕ್ಸ್ಟ್ ನೋಡ್ರಿ, ಅನುರೂಪ ಕೋನಗಳು. ನಿಮ್ಮ ಶೃಂಗಾತ್ಮಕ ಕೋನಗಳ 4 ಜೋಡಿ ಇರ್ತಾವೆ. ಅವೇನಾಗಿರ್ತಾವೆ ಅಂತಂದ್ರೆ ಒಂದಕ್ಕೊಂದು ಸಮ ಇರ್ತಾವಂತ ನಿಮಗೆ ಗೊತ್ತಾಯ್ತು. ಈಗ ಶೃಂಗಾತ್ಮಕ ಕೋನಗಳು ಸಮವಾಗಿರ್ತಾವೆ ಅಂತ ನಿಮಗೆ ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಅನುರೂಪ ಕೋನ ಅಂತಂದ್ರೆ ಏನು ಅಂತ ನೋಡ್ರಿ. ಚಿತ್ರ 5.14ರಲ್ಲಿ ಛೇದಕ ರೇಖೆ T ಎರಡು ಕೋನಗಳ ಗುಂಪನ್ನು ಉಂಟು ಮಾಡುವುದನ್ನು ನಾವು ಗಮನಿಸುತ್ತೇವೆ. ಒಂದು ಗುಂಪು L ರೇಖೆಯೊಂದಿಗೆ, ಇನ್ನೊಂದು ಗುಂಪು M ರೇಖೆಯೊಂದಿಗೆ. ಕೋನಗಳ ಸ್ಥಾನದ ಆಧಾರದ ಮೇಲೆ ಮೊದಲನೇ ಗುಂಪಿನಲ್ಲಿರುವ ಕೋನಗಳು ಎರಡನೇ ಗುಂಪಿನಲ್ಲಿರುವ ಕೋನಗಳೊಂದಿಗೆ ಅನುರೂಪವಾಗಿವೆ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ 4 ಕೋನಗಳು L ರೇಖೆಯೊಂದಿಗೆ ಉಂಟಾಗ್ತಾವೆ, ಇನ್ನು 4 ಕೋನಗಳು M ರೇಖೆಯೊಂದಿಗೆ ಉಂಟಾಗ್ತಾವಂತ. ಸೊ ಅದರೊಳಗಿರ್ತಕ್ಕಂತಹ ಅನುರೂಪ ಆ L ರೇಖೆ ಮತ್ತು M ರೇಖೆ ಮೇಲಿರ್ತಕ್ಕಂತಹ ಅನುರೂಪ ಕೋನಗಳು ಒಂದಕ್ಕೊಂದು ಸಮ ಅಂತ. ಅವು ಯಾವ್ಯಾವು ನೋಡ್ರಿ. 1 ಮತ್ತು 5 ನೀವು ಗಮನಿಸಿರಲಿ ಚಿತ್ರದಲ್ಲಿ 1 ಮತ್ತು 5 ಅನುರೂಪ ಕೋನಗಳು. ನೆಕ್ಸ್ಟ್ ಹೇಳ್ತಾರವ್ರ 2 ಮತ್ತು 6 ಅನುರೂಪ ಕೋನಗಳು, 4 ಮತ್ತು 8 ಅನುರೂಪ ಕೋನಗಳು, 3 ಮತ್ತು 7 ಅನುರೂಪ ಕೋನಗಳು.
ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರ 2 ಮತ್ತು 6, 3 ಮತ್ತು 7, ಅದನ್ನೇ ನಾನು ಹೇಳಿದ್ನಲ್ಲ, 2 ಮತ್ತು 6, 3 ಮತ್ತು 7, ನೆಕ್ಸ್ಟ್ 4 ಮತ್ತು 8 ಅನುರೂಪ ಕೋನಗಳು ಉಂಟಾಗ್ತವೆ. ಎಷ್ಟು ಜೊತೆ ಆಯಿತು? ಒಟ್ಟು 4 ಜೊತೆ. 4 ಜೊತೆ ಶೃಂಗಾತ್ಮಕ ಕೋನಗಳು, 4 ಜೊತೆ ಅನುರೂಪ ಕೋನಗಳನ್ನು ನೀವಿಲ್ಲಿ ಗಮನಿಸಿದ್ರಿ. ಇನ್ನೊಂದ್ಸಲ ನೋಡ್ರಿ ಅದನ್ನೇ. ಇಲ್ಲಿ ನೋಡ್ರಿ, 1 ಮತ್ತು 3 ಶೃಂಗಾತ್ಮಕ ಕೋನಗಳು, 2 ಮತ್ತು 4 ಶೃಂಗಾತ್ಮಕ ಕೋನಗಳು, 5 ಮತ್ತು 7 ಶೃಂಗಾತ್ಮಕ ಕೋನ, 6 ಮತ್ತು 8 ಶೃಂಗಾತ್ಮಕ ಕೋನ, 1, 5, 2, 6, 4, 8, 3, 7 ಇವು 4 ಜೊತೆ ಅನುರೂಪ ಕೋನಗಳಾಗಿರ್ತವೆ. ಮುಂದೆ ನೋಡ್ರಿ, ಚಟುವಟಿಕೆ 3. 2 ವಿಭಿನ್ನ ಕೋನಗಳನ್ನು ಉಂಟು ಮಾಡುವಂತೆ ಒಂದು ಜೊತೆ ರೇಖೆಗಳು ಮತ್ತು ಒಂದು ಛೇದಕ ರೇಖೆಯನ್ನು ಎಳೆಯಿರಿ. ಅಂದ್ರೆ ಒಂದು ಲೈನ್ ಆ ಲೈನ್ ಇಂಟರ್ಸೆಕ್ಟ್ ಮಾಡುವಂಗೆ ಇನ್ನೊಂದು ಲೈನ್ ಎಳೆಯಿರಿ ಅಂತ ಹೇಳ್ಯಾರ. ಎಲ್ ರೇಖೆಯನ್ನು ಎಳೆಯಿರಿ, ಈ ರೇಖೆ ಎಕ್ಸ್ ಬಿಂದುವಿನಲ್ಲಿ ಛೇದಿಸುವಂತೆ ಛೇದಕ ರೇಖೆ ಟಿಯನ್ನು ಎಳೆಯಿರಿ ಅಂದಾರ. ಸೊ ಇದೊಂದು ಎಲ್ ಅನ್ನುವಂತಕ್ಕಂಥ ರೇಖೆ ಎಕ್ಸ್ ಪಾಯಿಂಟಲ್ಲಿ ಟಿ ರೇಖೆಯನ್ನು ಎಳೆಯಿರಿ. ಸೊ ಅದರ ಮೂಲಕ ಅದು ಛೇದಿಸಬೇಕು ಅಂತ ಹೇಳಿದ್ದಾರೆ. ಹಂತ 1. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನು ಹೇಳ್ತಾರೆ ನೋಡ್ರಿ. ಎಲ್ ಮತ್ತು ಟಿ ರೇಖೆಗಳಿಂದ ಉಂಟಾದ ಕೋನ ಎ ಯನ್ನು ಅಳೆಯಿರಿ ಅಂತ ಹೇಳಿದ್ದಾರೆ. ಅದು 60 ಡಿಗ್ರಿ ಎಂದು ಭಾವಿಸೋಣ. ಈ ಕೋನ ಅವರು 60 ಡಿಗ್ರಿ ಅಂತ ಭಾವಿಸ್ರಿ ಅಂತ ಹೇಳ್ಯಾರ. ಈಗ ಎಷ್ಟು ವಿಭಿನ್ನ ಕೋನಗಳು ಉಂಟಾಗಿವೆ? 4 ಕೋನ ಉಂಟಾಗಿದ್ದಾವೆ ರೀ. ಸೊ ಇದೊಂದು 4 ಕೋನಗಳು ಉಂಟಾಗಿದ್ದಾವೆ. ನಿಮಗೆ ಗೊತ್ತಿರಬೇಕು ಇದ್ರದ್ದು ಅಭಿಮುಖ ಕೋನ ಇದು 60 ಡಿಗ್ರಿ ಅಂತ ಹೇಳಿ ಇದು ಗೊತ್ತಿರಬೇಕು ನಿಮಗೆ. ಇನ್ನು ನೆಕ್ಸ್ಟ್ ಎಷ್ಟು ಕೋನಗಳು ಉಂಟಾಗಿವೆ ಅಂತಂದ್ರೆ ಒಟ್ಟು 4 ಕೋನಗಳು ಇಲ್ಲಿ ಉಂಟಾಗಿದ್ದಾವೆ. ಒಂದು ಕೋನವು 60 ಡಿಗ್ರಿ ಆಗಿದ್ದರೆ ಸರಳ ಯುಗ್ಮದ ಇನ್ನೊಂದು ಕೋನ 120 ಡಿಗ್ರಿ ಆಗಿರಬೇಕು. ಹೀಗೆ ನಮಗೆ ಈಗಾಗಲೇ 2 ವಿಭಿನ್ನ ಕೋನಗಳಿವೆ. ಆದ್ದರಿಂದ ನಾವು ಛೇದಕ ರೇಖೆ ಟಿಯನ್ನು ಛೇದಿಸುವ ಮತ್ತೊಂದು ರೇಖೆಯನ್ನು ಎಳೆಯುವಾಗ 60 ಮತ್ತು 120 ಈ 2 ಕೋನಗಳನ್ನು ಮಾತ್ರ ರೂಪಿಸಲು ಬಯಸುತ್ತೇವೆ. ಅಂದರೆ ಇಲ್ಲಿ ನೋಡ್ಬೋದು, ನಾನು ನಿಮಗೆ ಹೇಳಿದೆ ಇವೆರಡು ಸರಳ ಯುಗ್ಮ ಕೋನಗಳು. ಅಂದ್ರೆ ಒಂದೇ ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಿತ್ತಂದ್ರೆ ಅದರ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಇದೊಂದು ಸರಳ ರೇಖೆ, ಇದ್ರ ಮೇಲೆ ಒಂದು ಕಿರಣ ನಿಂತಿದೆ. ಸೊ ಅಲ್ಲಿ ಉಂಟಾಗ್ತಕ್ಕಂಥ 2 ಪಾರ್ಶ್ವ ಕೋನಗಳು ಅವುಗಳ ಮೊತ್ತ 180. ಇದು 60 ಅಂದರೆ ಇದು ಎಷ್ಟು ಇರ್ತದೆ ರೀ? ಇದು 120ನೇ ಇರ್ತದೆ. ಸೊ 120 + 60 ಅಂದರೆ 180 ಆಗ್ತದೆ. ಸೊ ಒಂದು ಆ್ಯಂಗಲ್ 60 ಅಂತ ಸಿಕ್ಕದೆ ನಿಮಗೆ, ಇನ್ನೊಂದು ಆ್ಯಂಗಲ್ 120 ಅಂತ ಸಿಕ್ಕದೆ. ನೆಕ್ಸ್ಟ್ ಹಂತ 3ನೇ ಹಂತ ನೋಡ್ರಿ. ಇಲ್ಲಿ ಟಿ ರೇಖೆಯ ಮೇಲೆ ವಾಯ್ ಬಿಂದುವನ್ನು ಗುರುತಿಸಿ. ಇಲ್ಲೇನು ಟಿ ರೇಖೆ ಇತ್ತಲ್ಲ ಅಲ್ಲಿ ವಾಯ್ ಬಿಂದುವನ್ನು ಗುರುತಿಸ್ರಿ ಅಂತ ಹೇಳ್ಯಾರ. ಸೊ ಇಲ್ಲಿ ಗುರುತಿಸಿದೆ ಆಲ್ರೆಡಿ ನೋಡ್ರಿ. ನೆಕ್ಸ್ಟ್ ಹಂತ 4. ಟಿ ರೇಖೆಯೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡುವಂತೆ ವಾಯ್ ಬಿಂದುವಿನ ಮೂಲಕ ಎಂ ರೇಖೆಯನ್ನು ಎಳೆಯಿರಿ. ವಾಯ್ ಬಿಂದುವಿನ ಮೂಲಕ ಎಂ ರೇಖೆಯನ್ನು ಎಳೆಯಿರಿ. ಇದನ್ನು ಟ್ರೇಸಿಂಗ್ ಪೇಪರ್ ಬಳಸಿ ಕೋನ್ ಎದ ಟ್ರೇಸ್ ಮಾಡುವ ಮೂಲಕ ಮಾಡಬಹುದು, ಅಥವಾ ಕೋನಗಳನ್ನು ಅಳೆಯಲು ಕೋನ್ ಮಾಪಕವನ್ನು ನೀವು ಬಳಸಬಹುದು. ಅವ್ರು ಏನು ಹೇಳಿದಾರೆ ಅಂತಂದ್ರೆ ಇಲ್ಲಿ ಪಾಯಿಂಟ್ ನಾವು ಕೊಟ್ಟಿದ್ವಿ, ವಾಯ್ದಂಥ ಒಂದು ಪಾಯಿಂಟ್ ಗುರುತಿಸಿದ್ವಿ. ಸೊ ಅದರ ಮೂಲಕ 60 ಡಿಗ್ರಿ ಆಗುವಂತೆ ಇಲ್ಲಿ ಇನ್ನೊಂದು ರೇಖೆಯನ್ನು ಎಳೆಯಿರಿ, ಎಂ ರೇಖೆಯನ್ನು ಎಳೆಯಿರಿ ಅಂತ ಹೇಳಿದಾರೆ. ಸೊ ಇಲ್ಲಿ 60 ಡಿಗ್ರಿ ಆಗುವಂಗೆ ಇಲ್ಲಿ ಎಂ ರೇಖೆಯನ್ನು ಎಳೆದಿದೆ. ಅಂದರೆ ಇದು ಆಲ್ರೆಡಿ 60 ಡಿಗ್ರಿನೇ ಇರ್ತದೆ. ಸೊ ಇಲ್ಲಿಂದ 60 ನೀವು ತೊಗೊಂಡಿದ್ದನ್ನು ಈ ರೀತಿ ಎಳಿಬೇಕಷ್ಟೇ. ಈ ಪಾಯಿಂಟ್ ಮೇಲೆ ಫೋಕಸ್ ಮಾಡಿ ಇಲ್ಲಿ 60 ಡಿಗ್ರಿ ಬರುವಂಗಿಟ್ಟು ಇಲ್ಲಿ ರೇಖೆಯನ್ನು 60 ಅಂತ ಎಳಿಬೇಕಾಗ್ತದೆ. ಇಲ್ಲಿ ಗಮನಿಸಿ, ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ಪಾಯಿಂಟ್ ಮೇಲಿಟ್ಟು ಈ ರೀತಿ ಇದನ್ನು ಫೋಕಸ್ ಮಾಡಿ 60 ಡಿಗ್ರಿ ಆಗೋವರೆಗೂ ಒಂದು ಪಾಯಿಂಟನ್ನು ಇಡಬೇಕು. ಸೊ ನೋಡ್ಬೋದು ನೀವು ಇಲ್ಲಿ 10, 20, 30, 40, 50, 60. ಸೊ 60 ಎಲ್ಲೈತಿ? ಇಲ್ಲಿ ನೋಡಿರಿ 60 ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿಂದ ಲೈನನ್ನು 60ಗೆ ಎಕ್ಸ್ಟೆಂಡ್ ಮಾಡಬೇಕು. ಕಾಣಿಸ್ತಾ ಇದೆಯಲ್ಲ ನಿಮಗೆ? ಸೊ ಈ ರೇಖೆ ಮೇಲೆ ವಾಯ್ ಪಾಯಿಂಟೇನು ಗುರುತು ಮಾಡಿದ್ವಲ್ಲ, ಇಲ್ಲಿ ಇನ್ನೊಂದು ಸಲ ಇಲ್ಲಿ ಬೇಕಾದ್ರೆ ನೋಡಿರಿ, ಇಲ್ಲಿ ಈ ರೀತಿ ಫೋಕಸ್ ಮಾಡೋದ್ರಿ. ಕಾಣಿಸ್ತದಲ್ಲ? ಈ ರೀತಿ ಫೋಕಸ್ ಮಾಡಿದ್ರೆ 60 ಇಲ್ಲಿ ಬರ್ತದೆ. ಸೊ ಇದ್ರ ಮೂಲಕ ಒಂದು ರೇಖೆಯನ್ನು, ಸರಳ ರೇಖೆಯನ್ನು ಎಳೆದು ಬಿಡೋದು. ಕಾಣಿಸ್ತದಲ್ಲ 60. ಸೊ ಇದಕ್ಕೆ ಸಮಾಂತರ ರೇಖೆನೇ ಬಂದುಬಿಡ್ತದೆ. ಇದು 60 ಸೇಮ್ ಇತ್ತಂದ್ರೆ ಇದೆಂಥ ರೇಖೆ ಆಗ್ತದೆ? ಇವೆರಡು ಸಮಾಂತರ ರೇಖೆಗಳಾಗ್ತಾವೆ. ಮುಂದೆ ಹೇಳ್ತಾರೆ ನೋಡ್ರಿ ಅವರ. ಎಲ್ ಮತ್ತು ಎಂ ರೇಖೆಗಳ ಬಗ್ಗೆ ನೀವು ಏನನ್ನು ಗಮನಿಸುತ್ತೀರಿ? ಅವು ಪರಸ್ಪರ ಸಮಾಂತರವಾಗುವಂತೆ ಕಾಣುತ್ತವೆ. ಹೌದು. ಮುಂದೆ ಬರೀತಾರೆ, ಹೌದು ಅವು ಪರಸ್ಪರ ಸಮಾಂತರವಾಗಿ ಕಾಣುತ್ತವೆ. ಕೋನ್ ಎ ಮತ್ತು ಕೋನ್ ಬಿಗಳು ಎಲ್ ಮತ್ತು ಎಂ ರೇಖೆಗಳ ಮೇಲಿನ ಪರಸ್ಪರ ಛೇದಕ ರೇಖೆ ಟಿನಿಂದ ಉಂಟಾದ ಅನುರೂಪ ಕೋನಗಳಾಗಿವೆ. ಈ ಅನುರೂಪ ಕೋನಗಳು ಪರಸ್ಪರ ಸಮನಾಗಿವೆ. ಇದರಿಂದ ಈ ಮುಂದಿನಂತೆ ಗಮನಿಸಬಹುದು. ಒಂದು ಜೋಡಿ ರೇಖೆಗಳ ಮೇಲೆ ಛೇದಕ ರೇಖೆಯಿಂದ ಉಂಟಾದ ಅನುರೂಪ ಕೋನಗಳು ಪರಸ್ಪರ ಸಮನಾಗಿದ್ದರೆ
ಆ ಜೋಡಿ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು. ಇದು A60 ಇರುವಂಗ ಇಲ್ಲಿ B60 ಇರುವಂಗ ನಾ ಏನು ಮಾಡಿದೆ ಅಂದರೆ ಇಲ್ಲೊಂದು ಲೈನನ್ನು ಎಳೆದ್ವಿ ನಾವು, ಅವ್ರು ಎಳೆದಿದ್ದಾರೆ. ಸೊ ಇದು 60 ಅಂತಂದರೆ ಇದು 120 ಇದು 120. ಹಾಗಾದರೆ ಇದು ಆ್ಯಂಗಲ್ 180 ಬಂತು, ಇದು ಆ್ಯಂಗಲ್ 180ನೇ ಬಂತು. ಇವೆರಡು ಒಂದಕ್ಕೊಂದು ಎಂಥ ಕೋನಗಳ ಇದು ರೇಖೆಗಳದು ಇವ ಸಮಾಂತರ ರೇಖೆಗಳಂತಂದ್ರೆ ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮನಾಗಿದ್ದರೆ ಆ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಇಲ್ಲಿ ನೋಡಿರಿ, ಈಸಿ ಕಾನ್ಸೆಪ್ಟ್, ಸಿಂಪಲ್ ಕಾನ್ಸೆಪ್ಟ್. ಜಸ್ಟ್ ಡಯಾಗ್ರಾಮ್ನ ನೆನ್ಪಿಟ್ಕೋಬೋದು. ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮನಾಗಿದ್ದರೆ, ಇದೊಂದು ಜೊತೆ ಅನುರೂಪ ಕೋನ, ಇದೊಂದು ಜೊತೆ ಅನುರೂಪ ಕೋನ, ಇವೆರಡು ಏನದ ಒಂದಕ್ಕೊಂದು, ಇದಕ್ಕೆ ಸಮ ಐತಿ ಇದಕ್ಕೆ ಸಮ ಐತಿ, ಸಮನಾಗಿದ್ದಾಗ ಆ ಎರಡು ಸರಳ ರೇಖೆಗಳು ಸಮಾಂತರವಾಗಿರುತ್ತವೆ. ಸಿಂಪಲ್ ಆ್ಯಂಡ್ ಈಸಿ ಕಾನ್ಸೆಪ್ಟ್. ಸೊ ಡಯಾಗ್ರಾಮ್ ನೋಡಿ ಕರೆಕ್ಟಾಗಿ ನೆನ್ಪಿಟ್ಕೋಬೋದು ನಾವು ಇದನ್ನು. ಸೊ ಅದನ್ನೇ ಅವರಿಲ್ಲಿ ಹೇಳಿದ್ದು. ನೆಕ್ಸ್ಟ್ ನೋಡ್ರಿ, ಎರಡು ಸಮಾಂತರ ರೇಖೆಗಳನ್ನು ಛೇದಿಸುವ ಒಂದು ಛೇದಕ ರೇಖೆ ಇದೆ ಎಂದು ಭಾವಿಸೋಣ. ಅನುರೂಪ ಕೋನಗಳ ಬಗ್ಗೆ ನೀವು ಏನು ಹೇಳಬಹುದು? ಇಲ್ಲಿ ನೋಡ್ರಿ, ಎರಡು ಸಮಾಂತರ ರೇಖೆಗಳನ್ನು ಇನ್ನೊಂದು ರೇಖೆ ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳ ಬಗ್ಗೆ ನಾವೇನು ಹೇಳ್ಬೋದು ಅಂದ್ರೆ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಅನುರೂಪ ಕೋನಗಳು ಏನಾಗಿರ್ತಾವಪ್ಪ ಅಂತಂದರೆ ಸಮನಾಗಿರುತ್ತವೆ. ಅನುರೂಪ ಕೋನಗಳು ಸಮನಾಗಿರುತ್ತವೆ. ಚಟುವಟಿಕೆ 4 ಚಿತ್ರ 5.19ರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಚಿತ್ರವನ್ನು. L ಮತ್ತು M ಒಂದು ಜೋಡಿ ಸಮಾಂತರ ರೇಖೆಗಳಿವೆ. ಚಿತ್ರದಲ್ಲಿ ಅವು ಸಮಾಂತರವಾಗಿವೆ ಎಂದು ಸೂಚಿಸಲು ಯಾವ ಸಂಕೇತವನ್ನು ಬಳಸಲಾಗಿದೆ? ಇಲ್ಲಿದೆಲ್ಲ ಕಾಣಿಸಿ ಸಮಾಂತರ ಅಂತ ಸೂಚಿಸ್ಲಿಕ್ಕೆ ಈ ಒಂದು ಚಿಹ್ನೆಯನ್ನು ಬಳಸಿದ್ದಾರೆ. ನಿಮಗೆ ಇದು ಆಲ್ರೆಡಿ ಗೊತ್ತಿದೆ. ಈ ರೀತಿ ಬಾಣದ ಗುರುತನ್ನು ಹಾಕಿದರೆ ಅವ ಸಮಾಂತರ ಅಂತ ಅರ್ಥ, ಹೌದಾ? ಸಂಕೇತವನ್ನು ಈ ಎರಡು ರೇಖೆಗಳಿಗೆ ಟಿ ಛೇದಕ ರೇಖೆಯಾಗಿದೆ. ಇಲ್ಲಿ ಇದೊಂದು ರೇಖೆ L ರೇಖೆ M ರೇಖೆ ಅವು ಪರಸ್ಪರ ಸಮಾಂತರವಾಗಿದ್ದಾವೆ. ಟಿ ರೇಖೆ ಏನು ಮಾಡ್ತಾ ಇದೆ ಅಂತಂದ್ರೆ ಛೇದಿಸ್ತಾ ಇದೆ. ಕೋನ್ ಎ ಮತ್ತು ಕೋನ್ ಬಿ ಅನುರೂಪ ಕೋನಗಳಾಗಿವೆ. ಈ ಕೋನ ಎರಡು ಅನುರೂಪ ಕೋನಗಳು ನಿಮಗೆ ಗೊತ್ತಿರೋ ಹಾಗೆ. ಟ್ರೇಸಿಂಗ್ ಹಾಳೆ ತೆಗೆದುಕೊಂಡು ಅದರ ಮೇಲೆ ಕೋನ್ ಎ ಟ್ರೇಸ್ ಮಾಡಿ, ಈಗ ಈ ಟ್ರೇಸಿಂಗ್ ಹಾಳೆಯನ್ನು ಕೋನ್ ಬಿ ಮೇಲೆ ಇರಿಸಿ ಕೋನಗಳು ನಿಖರವಾಗಿ ಆಯ್ಕೆಗೊಳ್ಳುತ್ತವೆ. ಗಮನಿಸಿ, ಕೋನಗಳು ಹೊಂದಿಕೆಯಾಗುವುದನ್ನು ನೀವು ಗಮನಿಸುವಿರಿ. ಕೋನ್ ಮಾಪಕ ಬಳಸಿ ಚಿತ್ರದಲ್ಲಿನ ಇತರೆ ಅನುರೂಪ ಕೋನಗಳನ್ನು ಪರಿಶೀಲಿಸಿ. ಎಲ್ಲ ಕೋನಗಳು ಪರಸ್ಪರ ಸಮವಾಗಿವೆಯೇ ಅಂತ ಕೇಳಿದಾರೆ ನಿಮಗವರು. ನೀವು ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕೋನ್ ಮಾಪಕ. ಟ್ರೇಸಿಂಗ್ ಹಾಳೆ ಇಲ್ಲ ಅಂತಂದರೆ ಕೋನ್ ಮಾಪಕವನ್ನು ಬಳಸ್ಬೋದು ನೀವು ಇಲ್ಲಿ. ಇದನ್ನು ಫಸ್ಟ್ ನೋಡ್ರಿ, ಅಳತೆ ಮಾಡೋಣ. ಎಷ್ಟಿದೆ ಇದು? ಮ್ಯಾಗಿಂದ 70 ಡಿಗ್ರಿ ಐತಿ, ಕಾಣಿಸಿದೆಲ್ಲ 70 ಡಿಗ್ರಿ ಇದು. ಇದನ್ನು ನೋಡ್ತೇನೆ ಇದು ಎಷ್ಟಿದೆ ಅಂತ. ಇದು ಆಲ್ಸೋ 70 ಡಿಗ್ರಿನೇ ಐತಿ, ನೋಡ್ಬೋದು ನಿಮಗೆ ಕಾಣಿಸ್ತಾ ಇದೆ. ಇದು 70 ಐತಿ. ಆಮೇಲೆ ಇದು ಅಳಿರಿ, ಇದು ಈ ಸೈಡಿಂದ ಅಳಿರಿ, ನೋಡ್ರಿ ಎಷ್ಟಿದೆ. ಇಲ್ಲಿ ನೋಡ್ರಿ, ಮ್ಯಾಲೆ ನೋಡ್ರಿ, ಯಾಕಂದ್ರೆ ಈ ಕಡೆ 10, 20, 30 ಈ ಕಡೆಯಿಂದ ಎನಿಸ್ಕೊಂತ ಹೋಗ್ತೀವಿ. 10, 20, 30, 40 ಈ ರೀತಿ ಅನ್ನಿಸ್ತಾ ಹೋಗ್ತೀವಿ. ಅಂದರೆ ಯಾವ್ದು ಬರ್ತದೆ ನೋಡ್ರಿ, ಅನ್ನಿಸ್ತಾ ಇದೆ ಅಲ್ಲ ನಿಮಗೆ? 110 ಇದೆ, ಕಾಣಿಸ್ತಿದೆಲ್ಲ 110. 70 ಮೇಲೆ ಏನಿದೆ 110 ಐತೆ. ಇದು ನೋಡ್ರಿ 110 ಐತಿ ಇಲ್ಲ ಅಂತ. ನೋಡ್ರಿ ಸೇಮ್ 110 ಐತಿ, ಇದು ಸಹ 110 ಡಿಗ್ರಿ. ಸೊ ನಿಮಗೆ ಗೊತ್ತೈತಿ ಇದ್ರದ ಶೃಂಗಾತ್ಮಕ ಕೋನ ಇದು 70, ಇದರ ಶೃಂಗಾತ್ಮಕ ಕೋನ ಇದು 110, ಇದರ ಶೃಂಗಾತ್ಮಕ ಕೋನ ಇದು 70, ಇದರ ಶೃಂಗಾತ್ಮಕ ಕೋನ ಇದು 110 ಡಿಗ್ರಿ. ಸೊ ನಿಮಗೆಲ್ಲ ಕೋನಗಳನ್ನು ನೀವೀಗ ಕೋನ್ ಮಾಪಕದ ಸಹಾಯದಿಂದ ಕಂಡು ಹಿಡಿದ್ರಿ. ಹಾಗಾದರೆ ಇದು 70 ಸೇಮ್ ಐತಿ, 110 ಸೇಮ್ ಐತಿ, 70 ಸೇಮ್ ಐತಿ, 110 ಸೇಮ್ ಐತಿ. ಹಾಗಾದ್ರೆ ಇಲ್ಲಿ 4 ಜೊತೆ ಅನುರೂಪ ಕೋನಗಳು ಪರಸ್ಪರ ಏನಾಗಿರ್ತಾವೆ ಹಂಗಂದರೆ ಸಮನಾಗಿರ್ತಾವೆ. ಆಗ ಏನು ನೋಡಿದ್ವಿ ನೀವು, 4 ಜೊತೆ ಶೃಂಗಾತ್ಮಕ ಕೋನಗಳು ಸಮನಾಗಿರುತ್ತವೆ ಅಂತ ನಿಮಗೆ ಗೊತ್ತಾಯಿತು. ಇಲ್ಲಿ 4 ಜೊತೆ ಅನುರೂಪ ಕೋನಗಳು ಸಮನಾಗಿರ್ತಾವೆ. ಇಲ್ಲಿ ನೋಡಿ, ಎ ಬಿ 110, 70, 110, 110. ಸೊ ಅವುಗಳನ್ನು ಅನುರೂಪ ಕೋನಗಳಂತ ಕರಿತೀವಿ.
ಒಂದು ಜೋಡಿ ಸಮಾಂತರ ರೇಖೆಗಳನ್ನು ಛೇದಿಸುವ ಛೇದಕ ರೇಖೆಯಿಂದ ಉಂಟಾದ ಅನುರೂಪ ಕೋನಗಳು ಯಾವಾಗಲೂ ಪರಸ್ಪರ ಸಮನಾಗಿರುತ್ತವೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನು ಹೇಳ್ರಿ, ಎರಡು ಸರಳ ರೇಖೆಗಳನ್ನು ಎಲ್ ಮತ್ತು ಎಂ, ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ, ಇಲ್ಲಿ ನೋಡ್ರಿ ಎಲ್ ಮತ್ತು ಎಮ್ ಅನ್ನು ಟಿ ಏನು ಮಾಡಿದೆ, ಛೇದಿಸಿದೆ. ಹಾಗಾದರೆ ಎರಡು ಸಮಾಂತರ ರೇಖೆಗಳನ್ನು ಇನ್ನೊಂದು ಸಮಾಂತರ ರೇಖೆ ಛೇದಿಸಿದಾಗ ಉಂಟಾಗ್ತಕ್ಕಂತಹ ಅನುರೂಪ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೀವು ತಿಳ್ಕೊಳ್ಬೇಕಾಗಿದ್ದು. ನೆಕ್ಸ್ಟ್ ಚಟುವಟಿಕೆ 5 5.20 ಒಂದಲ್ಲಿ ಅಂದರೆ ಮುಂದಿನ ತೋರಿಸ್ತೀನಿ ನೋಡಿರಿ. ಚಿತ್ರ 5.20 ಕೊಟ್ಟಿದ್ದಾರೆ. ಒಂದು ಜೊತೆ ಅನುರೂಪ ಕೋನಗಳು ಸಮನಾಗಿರುವಂತೆ ಎಲ್ ಮತ್ತು ಎಂ ರೇಖೆಗಳಿಗೆ ಒಂದು ಛೇದಕ ರೇಖೆ ಟಿ ಅನ್ನು ಎಳೆಯಿರಿ. ಸಮಾಂತರವಾಗಿರುವಂತೆ ಅಂತ ಹೇಳಿದಾರೆ. ಅನುರೂಪ ಕೋನಗಳು ಸಮಾಂತರವಾಗಿರುವಂತೆ ಸಮವಾಗಿರುವಂತೆ ಎಲ್ ಮತ್ತು ಎಂ ರೇಖೆಗಳ ಒಂದು ಛೇದಕ ರೇಖೆ ಟಿ ಅನ್ನು ಎಳೆಯಿರಿ. ನೀವು ಕೋನ ಮಾಪಕ ಬಳಸಿ ಕೋನಗಳನ್ನು ಅಳೆಯಬಹುದು. ಸೊ ಇಲ್ಲಿ ನೋಡ್ರಿ, ನೀವು ಇಲ್ಲಿ ಎಲ್ಲಾದರೂ ಒಂದು ರೇಖೆಯನ್ನು ಎಳೆದ್ರಿ ಅಂತಂದ್ರೆ ಅನುರೂಪ ಕೋನಗಳ ಸಮವಾಗುವಂತೆ ನಾವು ಎಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವು ಎಂಥ ರೇಖೆಗಳಾಗಿರ್ಬೇಕು, ನಮಗೆ ಸಮಾಂತರ ರೇಖೆಗಳಾಗಿದ್ರೆ ಮಾತ್ರ ನಾವು ಅನುರೂಪ ಕೋನಗಳ ಸಮವಾಗುವಂತೆ ಛೇದಕ ರೇಖೆಯನ್ನು ಎಳೆಯಬಹುದು. ಇಲ್ಲ ಅಂತಂದರೆ ಎಳಿಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ನೀವು ಅನುರೂಪ ಕೋನಗಳು ಸಮವಾಗುವಂತೆ ಛೇದಕ ರೇಖೆಯನ್ನು ಎಳೆಯುವುದು ನಿಮಗೆ ಕಷ್ಟವಾಗುತ್ತಿದೆಯೇ? ಹೌದು. ನೋಡ್ರಿ, ನಾವೊಂದು ರೇಖೆಯನ್ನು ಇಲ್ಲಿ ಗಮನಿಸಿರಿ, ನಾವೊಂದು ರೇಖೆಯನ್ನು ಎಳೆದ್ನಿ. ಈಗ ಇದನ್ನು ಅಳಿತೇನೆ ರೀ, ನಾ ಸೇಮ್ ಐತೆ ಅನುರೂಪ ಕೋನ ಅಂತ ಅಳತೆ ಮಾಡ್ತೀನಿ. ನೋಡ್ರಿ, ನಿಮಗೆ ಕಾಣಿಸ್ತದೆ ಇಲ್ಲಿ, ಕರೆಕ್ಟ್ ಫೋಕಸ್ ಮಾಡ್ತೀನಿ ನೋಡ್ರಿ. ಎಷ್ಟೈತೆ ರೀ ಇದು? 70 ಡಿಗ್ರಿ ಐತಿ. ಇದು ಕಾಣಿಸ್ತದಲ್ಲ ನಿಮಗೆ? 70 ಡಿಗ್ರಿ ಐತಿ, ಕಾಣಿಸ್ತಿದಲ್ಲ? 70 ಡಿಗ್ರಿ. ಸೊ ಇದು 70 ಡಿಗ್ರಿ ಇದ್ರೆ ಅಷ್ಟೇ ನಮಗೇನಾದಂಗೆ ಅನುರೂಪ ಕೋನಗಳು ಸಮ ಆದಂಗೆ, ಇಲ್ಲ ಅಂದರೆ ಸಮ ಆಗಂಗಿಲ್ಲ ರೀ. ಸೊ ನಾ ಹೇಳ್ತೇನೆ ನೋಡ್ರಿ. ನೆಕ್ಸ್ಟ್ ಇದು ಎಷ್ಟಿದೆ ಅಂತ ಅಳತೆ ಮಾಡ್ತೀನಿ ನೋಡ್ರಿ. ಇದು ಎಷ್ಟಿದೆ ರೀ? ಅಪ್ರಾಕ್ಸಿಮೇಟ್ಲಿ ಒಂದು 81, 82 ಐತಿ. ಕಾಣಿಸ್ತಿದೆಲ್ಲ ನಿಮಗೆ? 70 ಅಂದರೆ ಇಲ್ಲಿ ಬರ್ತದೆ, 80 ಅಂದರೆ 70, ಇದು 80, ಇದು. ಸೊ 82 ರೇಂಜಲ್ಲಿ ಐತಿದು. ಯಾವುದಿದು? 82 ರೇಂಜಲ್ಲಿ ಐತಿ. ಹಾಗಂದ್ರೆ ಅನುರೂಪ ಕೋನಗಳು ಏನಾಗಿಲ್ಲ, ಇಲ್ಲಿ ಸಮನಾಗಿಲ್ಲ. ಅನುರೂಪ ಕೋನಗಳು ಸಮನಾಗಿಲ್ಲ. ಅನುರೂಪ ಕೋನಗಳು ಸಮವಾಗಿರುವಂತೆ ಛೇದಕ ರೇಖೆಯನ್ನು ಎಳೆಯಲು ನಿಮಗೆ ಕಷ್ಟವಾಗುತ್ತಿದೆಯೇ? ಹೌದು. ಅವ್ರು ಏನು ಹೇಳ್ತಾರೆ ನೋಡ್ರಿ, ಅದಕ್ಕೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅವರು. ಜೋಡಿ ರೇಖೆಗಳು ಪರಸ್ಪರ ಸಮಾಂತರವಾಗಿಲ್ಲದಿದ್ದಾಗ ಛೇದಕ ರೇಖೆಯಿಂದ ಉಂಟಾದ ಅನುರೂಪ ಕೋನಗಳು ಎಂದಿಗೂ ಪರಸ್ಪರ ಸಮವಾಗಲು ಸಾಧ್ಯವಿಲ್ಲ. ಅಂದರೆ ಈ ಎರಡು ಜೋಡಿ ಸರಳ ರೇಖೆಗಳು ಸಮಾಂತರವಾಗಿಲ್ಲದಿದ್ದಾಗ ಅನುರೂಪ ಕೋನಗಳು ಸಮವಾಗಿರುವಂತೆ ಛೇದಕ ರೇಖೆಯನ್ನು ಎಳೆಯಲು ನಮಗೆ ಸಾಧ್ಯವಿಲ್ಲ ಅಂತ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೋಬೇಕ್ರಿ. ಅಂದ್ರೆ ವೈಸ್ ವರ್ಸ, ಅನುರೂಪ ಕೋನಗಳು ಸಮನಾಗಿದ್ರೆ ರೇಖೆಗಳ ಸಮಾಂತರವಾಗಿರ್ತವೆ, ರೇಖೆಗಳ ಸಮಾಂತರವಾಗಿದ್ದರೆ ಅನುರೂಪ ಕೋನಗಳು ಸಮವಾಗಿರ್ತವೆ. ವೈಸ್ ವರ್ಸ ಕಾನ್ಸೆಪ್ಟ್. ಅದು ಸಮ ಇದ್ರೆ ಅದು ಸಮಾಂತರ, ಅದು ಸಮವಾಗಿದ್ದರೆ ಇವು ಸಮಾಂತರ. ಈ ರೀತಿ ಕಾನ್ಸೆಪ್ಟನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಸಮಾಂತರ ರೇಖೆಗಳನ್ನು ಎಳೆಯುವುದು. ಅಳತೆ ಪಟ್ಟಿ ಮತ್ತು ಮುಮ್ಮೂಲೆ ಪಟ್ಟಿ ಬಳಸಿ ನೀವು ಒಂದು ಜೊತೆ ಸಮಾಂತರ ರೇಖೆಗಳನ್ನು ಎಳೆಯಬಲ್ಲಿರಾ? ನೀವು ಅದನ್ನು ಹೇಗೆ ಮಾಡಬಹುದು ಎಂಬುದನ್ನು ಚಿತ್ರ 5.1 ತೋರಿಸುತ್ತದೆ. 2.1 ತೋರಿಸುತ್ತದೆ. ಅಳತೆ ಪಟ್ಟಿ ಬಳಸಿ ಎಲ್ ರೇಖೆಯನ್ನು ಎಳೆಯಿರಿ. ನೀವು ನೋಡ್ಬೋದು, ಇಲ್ಲಿ ಮುಮ್ಮೂಲೆ ಪಟ್ಟಿ ಅಂತ ಕರೀತಾರೆ ಇದಕ್ಕೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಮುಮ್ಮೂಲೆ ಪಟ್ಟಿ. ಮೊದಲು ಏನು ಮಾಡ್ಬೇಕಂತಂದ್ರೆ, ನೀವು ಸ್ಕೇಲ್ ತೊಗೊಂಡು ಒಂದು ಲೈನ್ ಎಲ್ಲನ್ನು ಗುರುತಿಸ್ಬೇಕು. ಸರಿನಾ? ಒಂದು ಸ್ಕೇಲ್ ತೊಗೊಂಡು ಒಂದು ಲೈನೆಲ್ಲ ಎಲ್ ಅಂತ ಗುರುತಿಸಿ, ನೆಕ್ಸ್ಟ್ ಈ ಮುಮ್ಮೂಲೆ ಪಟ್ಟಿಯನ್ನು ತೊಗೊಂಡು ಈ ಲೈನ್ ಮೇಲೆ ಇಟ್ಟ ಗೆರೆಗಳನ್ನ ಎಳಿಬೇಕು. ಮತ್ತು ಇದನ್ನು ಮುನ್ಸರಿಸ್ಬೇಕು ಮುಮ್ಮೂಲೆ ಪಟ್ಟಿನ. ಅದು ಈ ಒಂದು ಬಾಹು ಈ ಒಂದು ಲೈನ್ ಮೇಲೇ ಬರುವಂಗೆ ನಾವೇನು ಮಾಡ್ಬೇಕಂತಂದ್ರೆ ಈ ಒಂದು ತ್ರಿಭುಜಾಕಾರದ ಮುಮ್ಮೂಲೆ ಪಟ್ಟಿಯನ್ನು ಇಡಬೇಕು. ಇದನ್ನು ಮತ್ತೆ ಮುನ್ಸರಿಸಿ ಮತ್ತೊಂದು ಲೈನ್ ಎಳಿಬೇಕು, ಮತ್ತು ಮುನ್ಸರಿಸಿ ಮುಂದೆ ಇದೊಂದು ಲೈನ್ ಎಳಿಬೇಕು. ಸೊ ಇವು ಪರಸ್ಪರ ಏನಾಗಿರ್ತವೆ, ಈ ಎರಡು ರೇಖೆಗಳು ಪರಸ್ಪರ ಸಮಾಂತರವಾಗಿವೆ. ಹೌದು, ಏನಾಗಿವೆ? ಪರಸ್ಪರ ಸಮಾಂತರ. ಇದು ಯಾಕಂತಂದರೆ ಇದು ಮುಮ್ಮೂಲೆ ಪಟ್ಟಿ ಅಂದರೆ ಇದು 90 ಡಿಗ್ರಿನೇ ಇರ್ತೈತಿ. ಇದು ಏನಿರ್ತೈತಿ? ಇದು 90 ಡಿಗ್ರಿನೇ ಇರ್ತೈತಿ. ಸೊ ನಾವು ಇಲ್ಲಿ ಎಳೆಯತಕ್ಕಂತಹ ಎಲ್ಲ ರೇಖೆಗಳು ಪರಸ್ಪರ ಏನಾಗಿರ್ತಾವೆ? ಹಾಗಾದರೆ ಅವ ಪರಸ್ಪರ
ಸಮಾಂತರವಾಗಿ ಇರ್ತಾವೆ. ಈ ರೇಖೆಗಳು ಮತ್ತು ಎಲ್ ರೇಖೆಯ ನಡುವೆ ಯಾವ ಕೋನ ಉಂಟಾಗಿದೆ? ಇದು ಎಲ್ ರೇಖೆ ಮತ್ತು ಸಮಾಂತರ ರೇಖೆ ನಡುವೆ ಯಾವ ಕೋನ ಉಂಟಾಗಿದೆ? ನಿಮಗೆ ಗೊತ್ತಿದೆ ಯಾವ ಕೋನ ಇದೆ, ಬೇಕಂದ್ರೆ ಅಳತೆ ಪಟ್ಟಿ ಸಹಾಯದಿಂದ ಅಳೀರಿ ನೀವು. 90 ಡಿಗ್ರಿ ಕೋನ ಇಲ್ಲೇನಾಗಿದೆ ಉಂಟಾಗಿದೆ, ನೋಡ್ಬೋದು ನೀವು. ಸರಿನಾ? ಎಷ್ಟು ಡಿಗ್ರಿ ಕೋನ ಉಂಟಾಗೈತಿ? 90 ಡಿಗ್ರಿ ಕೋನ ಉಂಟಾಗಿದೆ. ನೆಕ್ಸ್ಟ್ ನೋಡ್ರಿ, ನಾವು ಮುಮ್ಮೂಲೆ ಪಟ್ಟಿ ಬಳಸಿದ್ದರಿಂದ ಕೋನದ ಅಳತೆ 90 ಡಿಗ್ರಿ ಇರುತ್ತದೆ. ರೇಖೆಗಳ ಸ್ಥಾನವು ಭಿನ್ನವಾಗಿರುತ್ತದೆ, ಆದರೆ ಅವು ಎಲ್ ರೇಖೆಯೊಂದಿಗೆ ಒಂದೇ ಕೋನವನ್ನು ಮಾಡುತ್ತವೆ. ಎರಡು ಹೊಸ ರೇಖೆಗಳಿಗೆ ಎಲ್ ರೇಖೆಯನ್ನು ಛೇದಕ ರೇಖೆಯಾಗಿ ಪರಿಗಣಿಸಿದರೆ ಅನುರೂಪ ಕೋನಗಳ ಅಳತೆ 90 ಡಿಗ್ರಿ ಇರುತ್ತದೆ. ಈಗ ನಿಮಗೆ ಉಂಟಾದಂತಹ ಇವು ರೇಖೆಗಳು ಏನಾಗಿದ್ದಾವೆ? ಇವ ಸಮಾಂತರ ರೇಖೆಗಳಾಗಿದ್ದಾವೆ. ಹಾಗಂದ್ರೆ ಇಲ್ಲಿ 90 ಡಿಗ್ರಿ ಉಂಟಾಗೈತಿ, ಇಲ್ಲೂ 90 ಡಿಗ್ರಿ ಉಂಟಾಗೈತಿ. ಇವು ಸಮಾಂತರ ರೇಖೆಗಳು, ಇದು ಛೇದಕ ರೇಖೆ ಎಲ್ ಅಂತ ತಿಳ್ಕೊಂಡ್ರೆ, ಇವೆರಡು ಸಮಾಂತರ ರೇಖೆಗಳು, ಇದೊಂದು ಛೇದಕ ರೇಖೆ ಎಲ್ ಅಂತ ತಿಳ್ಕೊಂಡ್ರೆ, ಇವೆರಡು ರೇಖೆಗೆ ಇದೊಂದು ಛೇದಕ ರೇಖೆ. ಇವೆರಡು ಉಂಟಾಗ್ತಕ್ಕಂತಹ ಅನುರೂಪ ಕೋನಗಳು ಇಲ್ಲಿ ನೋಡ್ಬೋದು ನೀವು. ಈ ರೀತಿ ಡಯಾಗ್ರಾಮ್ ತೋರಿಸ್ತೀನಿ. ಇವೆರಡು ರೇಖೆಗಳು ಇದು ಛೇದಕ ರೇಖೆ ಎಲ್ ಅಂತ ತಿಳ್ಕೊಂಡ್ರೆ, ಇದು 90 ಡಿಗ್ರಿ ಕೋನ ಉಂಟಾಗೈತಿ, ಇದು 90 ಡಿಗ್ರಿ ಕೋನ ಉಂಟಾಗೈತಿ. ಅಂದರೆ ಇವೆರಡು ಎಂಥ ಕೋನಗಳು? ಅನುರೂಪ ಕೋನಗಳು. ಅನುರೂಪ ಕೋನಗಳು 90 ಸೇಮ್ ಅದಾವಂದ್ರೆ ಇದ್ರ ಎರಡೂ ರೇಖೆಗಳು ಏನಾಗಿಬಿಡ್ತಾವೆ? ಇವ ಆಟೋಮೆಟಿಕಲಿ ಸಮಾಂತರ ರೇಖೆಗಳಾಗ್ತಾವೆ. ಅವ್ರು ಮುಂದುವರೆದ ನೋಡ್ರಿ, ಇಲ್ಲಿ ಯಾವ ರೀತಿ ಡಯಾಗ್ರಾಮ್ ಕೊಟ್ಟಾರಂತಂದ್ರೆ, ಅಳತೆ ಪಟ್ಟಿ ಸಹಾಯದಿಂದ ಎಲ್ ರೇಖೆಯನ್ನು ಗುರುತಿಸ್ರಿ. ಈ ಮುಮ್ಮೂಲೆ ಪಟ್ಟಿ ಒಳಗೆ ಏನು ತಗೊಳ್ರಿ ಅಂತ ಹೇಳಿದಾರ ಅವ್ರ? ಉದ್ದನೆಯ ಬದಿಯನ್ನು ಬಳಸಿ ರೇಖೆಗಳನ್ನು ಎಳೆಯೋದು. ಏನಾಗಲೇ ಹೇಳಿದಿಲ್ಲ, ಆವಾಗ ನಾವು ಇಲ್ಲಿ ಎಳಿತಿದ್ವಿ, ಪಟ್ಟಿಯನ್ನು ಕೆಳಗೆ ತರಿಸಿ ಮತ್ತು ಇಲ್ಲಿ ಎಳಿತಿದ್ವಿ, ಮತ್ತು ಪಟ್ಟಿಯನ್ನು ಕೆಳಗೆ ಸರಿಸಿ ಇಲ್ಲೇ ಎಳಿತಿದ್ವಿ. ಬಟ್ ಈ ಉದ್ದನೆಯ ಬದಿಯ ಮೂಲಕ ಎಳೆದು ಇದನ್ನು ಮೂಲೆ ಪಟ್ಟಿಯನ್ನು ಇದೇ ರೀತಿ ಇಟ್ಟ ಮುನ್ಸರಿಸ್ತಾ ಬರುತ್ತದೆ. ಮುನ್ಸರಿಸ್ತಾ ಬಂದು ಈ ರೀತಿ ಗಿಡಗಳನ್ನು ಜಾಯಿಂಟ್ ಮಾಡಿದ್ವಿ ಅಂದ್ರೆ ಅಲ್ಲಿಯೂ ಸಹ ನಮಗೆ ಸಮಾಂತರ ರೇಖೆಗಳೇ ಉಂಟಾಗ್ತಾವೆ. ಯಾಕಂದ್ರೆ ಇಲ್ಲಿ ಕೋನವನ್ನು ಅಳತೆ ಮಾಡಿದಾಗ ಕೋನ ನಮಗೆ ಸಮಾನೇ ಆಗಿದೆ. ನೋಡ್ರಿ ಅವ್ರು ಹೇಳ್ತಾರೆ, ಈ ಎರಡು ರೇಖೆಗಳು ಸಮಾಂತರವಾಗಿವೆ ಎಂಬುದನ್ನು ನಿಮಗೆ ಹೇಗೆ ತಿಳಿಯಿತು? ಅನುರೂಪ ಕೋನಗಳು ಸಮವಾಗಿವೆಯೇ ಎಂಬುದನ್ನು ನೀವು ಪರಿಶೀಲಿಸಬಹುದೇ? ನೀವು ನೋಡ್ಬೋದು ಇಲ್ಲಿ ಅನುರೂಪ ಕೋನಗಳ ಸಮ ಅದಾವೋ ಇಲ್ವೋ ಅನ್ನೋದನ್ನು ನಾವು ಗಮನಿಸ್ಬೋದು. ನೋಡ್ರಿ, ಗಮನಿಸೋಣ. ಇಲ್ಲಿ ಮೊದಲೇ ಈ ಕೋನವನ್ನು ಅಳತೆ ಮಾಡ್ತೀನಿ, ಆಮೇಲೆ ಈ ಕೋನವನ್ನು ಅಳತೆ ಮಾಡ್ತೀನಿ. ಆ ಎರಡು ಅನುರೂಪ ಕೋನಗಳು ಸಮನಾಗಿದ್ದರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಅವೆರಡು ಎಂಥ ರೇಖೆಗಳಂತ? ಸಮಾಂತರ ರೇಖೆಗಳಂತ. ಇಲ್ಲಿ ನೋಡ್ರಿ ಕರೆಕ್ಟಾಗಿದೆ. ಇಲ್ಲಿ ಎಷ್ಟಿದೆ? ಇದು 10, 20, 30, 45 ಅಪ್ರಾಕ್ಸಿಮೇಟ್ 45 ಐತೆ ಅಂತ ಇಟ್ಕೋರಿ. 45 ಐತಿದೆ. ಇನ್ನು ನೆಕ್ಸ್ಟ್ ನೋಡಿರಿ, ಇದು 45 ಇರಬೇಕು ಅಂದಾಗ ಮಾತ್ರ ನಮ್ದು ಏನಾಗ್ತದೆ? ಅನುರೂಪ ಕೋನ ಆಗ್ತದೆ. ಸೊ ನೋಡ್ಬೋದು ನೀವು, ಇದು ಎಷ್ಟಿದೆ? 45ನೇ ಇದೆ. ಇದು ನೋಡಿರಿ ಕರೆಕ್ಟಾಗಿದೆ. ಅದು 45 ಇತ್ತು, ಇದು 45ನೇ ಐತಿ. ಸೊ ಎರಡು ಆ್ಯಂಗಲ್ ಅನುರೂಪ ಕೋನಗಳು ಸಮನಾಗಿದ್ದಾವೆ. ಹಾಗಾದ್ರೆ ಅನುರೂಪ ಕೋನಗಳು ಸಮವಾಗಿದ್ದರೆ ಎರಡು ಇದು ರೇಖೆಗಳು ಏನಾಗಿರ್ತಾವೆ? ಸಮಾಂತರವಾಗಿರ್ತವೆ. ಹೌದು, ಅನುರೂಪ ಕೋನಗಳು ಸಮನಾಗಿವೆ ಅಂತ ಬರೀರಿ. ಹೌದು, ಅನುರೂಪ ಕೋನಗಳು ಸಮನಾಗಿವೆ. ಕಂಡುಹಿಡಿಯಿರಿ. ಎಲ್ ರೇಖೆಗೆ ಸಮಾಂತರವಾಗಿರುವ ಎಲ್ ಅಂತಕ್ಕಂಥ ಇಲ್ಲೊಂದು ರೇಖೆಯನ್ನು ಕೊಟ್ಟಿದ್ದಾರೆ, ಹಾಗೂ ಎ ಬಿಂದುವಿನ ಮೂಲಕ ಹಾದು ಹೋಗುವಂತೆ, ಇಲ್ಲಿ ಎ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಒಂದು ರೇಖೆಯನ್ನು ನೀವು ಎಳೆಯಬಲ್ಲಿರಾ? ನಿಮ್ಮ ಜಾಮಿತಿ ಪೆಟ್ಟಿಗೆಯ ಪರಿಕರಗಳೊಂದಿಗೆ ಅದನ್ನು ಹೇಗೆ ಮಾಡುತ್ತೀರಿ? ನಿಮ್ಮ ವಿಧಾನವನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸೊ ಈ ಗಿವನ್ ಲೈನ್ ಎಲ್ಗೆ ಎ ಮೂಲಕ ಹಾದು ಹೋಗುವಂತೆ ಸಮಾಂತರ ರೇಖೆಯನ್ನು ನಾವು ರಚಿಸಬೇಕಾಗಿದೆ. ಅದಕ್ಕೆ ನಮಗೆ ಬೇಕಾಗಿರೋದು ಒಂದು ಸ್ಕೇಲ್ ಮತ್ತು ಇನ್ನೊಂದು ಮುಮ್ಮೂಲೆ ಪಟ್ಟಿ. ಸೊ ಇವೆರಡ ಒಂದು ಉಪಕರಣಗಳ, ಜಾಮಿತಿ ಉಪಕರಣಗಳ ಸಹಾಯದಿಂದ ನಾವು ಎಲ್ ರೇಖೆಗೆ ನಾವು ಸಮಾಂತರ ರೇಖೆಯನ್ನು ನಾವು ಇಲ್ಲಿ ಎಳೆಯಬಹುದು. ಯಾವ ರೀತಿ ಅಂತಂದರೆ, ಮೊದಲು ಇದಕ್ಕೆ ಸ್ಟ್ರೇಟಾಗಿ ಸ್ಕೇಲನ್ನು ಈ ರೀತಿ ಇಟ್ಕೋಬೇಕ್ರಿ. ನೋಡಿರಿ ಕಾಣಿಸ್ತದೆ ನಿಮ್ಗೆ. ಸ್ಕೇಲನ್ನು ಮೊದಲು ಈ ರೀತಿ, ಹಾಗೂ ಈ ಒಂದು ಮುಮ್ಮೂಲೆ ಪಟ್ಟಿಯನ್ನು ಸಹ ನಾವೇನು ಮಾಡಬೇಕಾಗ್ತದೆ ಅಂತಂದ್ರೆ ಈ ರೀತಿ ಇಟ್ಕೋಬೇಕು. ಇಲ್ಲಿ ನೋಡ್ರಿ, ಈ ಸ್ಕೇಲನ್ನು, ಈ ಮುಮ್ಮೂಲೆ ಪಟ್ಟಿಯನ್ನು ಈ ರೀತಿ ನೀವು ಲಂಬಾಕಾರದೊಳಗಿಂದ ಈ ರೀತಿ ಹಿಡ್ಕೊಂಡಿರ್ಬೇಕು. ಪ್ಲೇಸ್ ಮಾಡಿರಿ. ನೆಕ್ಸ್ಟ್ ಏನು ಮಾಡಿರಿ ಅಂದರೆ, ಇದನ್ನು ಎ ಬಿಂದುವಿನವರೆಗೂ ಈ ಒಂದು ಪಟ್ಟಿಯನ್ನು ಈ ರೀತಿ ಎಳೆಯಿರಿ, ಮುಂದಕ್ಕೆ ಎಳೀರಿ. ಮುಂದಕ್ಕೆ ಎಳೆದು ಏನು ಮಾಡಿರಿ ಅಂತಂದ್ರೆ, ಪೆನ್ಸಿಲ್ನ ಸಹಾಯದಿಂದ ಗೆರೆಯನ್ನು ಹಾಕಿದ್ರಿ ಅಂತಂದ್ರೆ
ಈ ಲೈನು ಪರಸ್ಪರ ಏನಾಗಿರ್ತಾವೆ ಅಂತಂದರೆ ಸಮಾಂತರವಾಗಿರ್ತಾವಂತ ನಾವು ಹೇಳಬಹುದು. ಸೊ ನೋಡಿರಿ, ಸೊ ಹಂತಗಳನ್ನು ನೀವು ಬರೀರಿ. ಮೊದಲು ಏನು ಮಾಡಿರಿ, ಎಲ್ ರೇಖೆಗೆ ಸಮಾಂತರವಾಗಿ ಅಂದರೆ ಲಂಬವಾಗಿ ಸ್ಕೇಲನ್ನು ಹಿಡಿದು ಅದಕ್ಕೆ ಏನು ಮಾಡಬೇಕಂತಂದ್ರೆ ಮತ್ತೆ ಲಂಬವಾಗಿ ಮೊಮ್ಮೂಳೆ ಪಟ್ಟಿಯನ್ನು ಹಿಡಿದು ಅದನ್ನು ಎ ಬಿಂದುವಿನವರೆಗೂ ಮೂವ್ ಮಾಡಿ. ಸೊ ಅಲ್ಲಿ ಒಂದು ರೇಖೆಯನ್ನು ಎಳೆದ್ನಿ ಅಂತಂದರೆ ನನಗೇನು ಸಿಗ್ತೈತಿ, ಎಲ್ ರೇಖೆಗೆ ಸಮಾಂತರವಾಗಿರ್ತಕ್ಕಂತಹ ರೇಖೆ ನಮಗೆ ಸಿಗುತ್ತದೆ. ಮುಂದೆ ನೋಡಿರಿ, ಕಾಗದ ಮಡಚುವ ಮೂಲಕ ಸಮಾಂತರ ರೇಖೆಗಳನ್ನು ರಚಿಸುವುದು. ಕಾಗದ ಮಡಚುವ ಮೂಲಕ ಇದನ್ನೇ ಮಾಡಲು ಪ್ರಯತ್ನಿಸೋಣ. ಎಲ್ ರೇಖೆಗೆ ಸಮಾಂತರವಾಗಿರುವಂತೆ ಹಾಗೂ ಎ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆಯನ್ನು ಹೇಗೆ ರಚಿಸುವುದು ಕೊಟ್ಟಿದ್ದಾರೆ ನೋಡ್ರಿ. ಏನು ಕೇಳಿದಾರೆ ಅವರ, ಎಲ್ ರೇಖೆಗೆ ಸಮಾಂತರವಾಗಿರುವಂತೆ ಎ ಬಿಂದುವಿನ ಮೂಲಕ ಹಾದು ಹೋಗುವ ರೇಖೆಯನ್ನು ಹೇಗೆ ರಚಿಸುವುದು ಅಂತ ನಿಮಗೆ ಕೇಳಿದಾರೆ ನೋಡ್ರಿ. ಯಾವ ರೀತಿ ಹಂತಗಳನ್ನು ಅವ್ರು ಕೊಡ್ತಾರೆ ನೋಡ್ರಿ. ಎಲ್ ರೇಖೆಗೆ ಲಂಬವಾಗಿರುವ ರೇಖೆಯನ್ನು ಪಡೆಯಲು ಕಾಗದವನ್ನು ಹೇಗೆ ಮಡಚಬೇಕೆಂದು ನಮಗೆ ತಿಳಿದಿದೆ. ಲಂಬ ರೇಖೆ ಬರಬೇಕಂದ್ರೆ ಕಾಗದವನ್ನು ಯಾವ ರೀತಿ ಮಡಚಬೇಕು ನಾವು, ಈ ರೀತಿ. ಇಲ್ಲಿ ಲೈನ್ ಎಲ್ಲೈತೆ ಅಂದರೆ ಈ ರೀತಿ ಉಲ್ಟಾ ಮಡಚಿದೆ ಅಂದರೆ ಈ ಕಾಗದ ಇಲ್ಲಿ ಲಂಬ ರೇಖೆ ಉಂಟಾಗ್ತದೆ. ಈಗ ಎ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಲ್ಗೆ ಸಮಾಂತರ ಲಂಬವಾಗಿರುವಂತೆ ಮಡಚಲು ಪ್ರಯತ್ನಿಸಿ. ಈ ಹೊಸ ಮಡಚಿದ ರೇಖೆಯನ್ನು ಟಿ ಎಂದು ಕರೆಯೋಣ. ಈಗ ಪುನಃ ಎ ಮೂಲಕ ಹಾದು ಹೋಗುವಂತೆ ಟಿಗೆ ಲಂಬವಾಗಿರುವಂತೆ ಮಡಚಿ ಈ ರೇಖೆಯನ್ನು ಎಂ ಎಂದು ಕರೆಯೋಣ. ಎಲ್ ಮತ್ತು ಎಂ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಅಂತ ಹೇಳಿದ್ದಾರೆ. ಹಂತ ನೋಡ್ರಿ, ಇದೆಲ್ಲ ಅದರದ್ದು ಇಲ್ಲಿ ಐತಿ ಡಯಾಗ್ರಾಮ್. ಸೊ ಇಲ್ಲೊಂದು ಆಯತಾಕಾರದ ಹಾಳೆಯನ್ನು ತೆಗೆದುಕೊಂಡು ಅದನ್ನು ಈ ರೀತಿ ಮಡಿಸ್ಬೇಕು, ಈ ರೀತಿ ಫೋಲ್ಡಿಂಗ್ ಮಾಡಬೇಕು, ಈ ರೀತಿ. ಅದನ್ನು ಓಪನ್ ಮಾಡಿಟ್ಟಾಗ ನಡುಕೆ ಏನಾಗ್ತೈತಿ, ಒಂದು ಸಮಾಂತರವಾದಂಥ ರೇಖೆ ಎಲ್ ಬರ್ತದೆ. ಮತ್ತು ಇಲ್ಲಿ ಎ ಪಾಯಿಂಟ್ ಇಲ್ಲೈತಿ. ಸೊ ಈ ಎ ಪಾಯಿಂಟನ್ನು ಏನು ಮಾಡ್ಬೇಕಂತಂದ್ರೆ ಲಂಬವಾಗಿ ಇಲ್ಲೊಂದು ಗೆರೆ ಬರುವಂತೆ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು, ಮಡಚಬೇಕು. ಮಡಚಿದಾಗ ನಿಮಗೇನು ಬರ್ತೈತೆ, ಇಲ್ಲಿ ಟಿ ಮೂಲಕ ಟಿ ಅಂತಕ್ಕಂಥ ರೇಖೆ ಬರ್ತೈತಿ. ಎಲ್ಲ ಎಗೆ ಪರಸ್ಪರ ಏನೈತಿದೆ, ಲಂಬ ಐತಿ. ಆ ನಂತರ ಏನು ಮಾಡ್ಬೇಕಂತಂದರೆ ಮತ್ತು ಇಲ್ಲಿ ನೀವು ಕಾಣಿಸ್ತಾ ನಿಮ್ಗೆ ಇಲ್ಲಿ ಟಿ ರೇಖೆಗೆ ಮತ್ತೆ ಲಂಬವಾಗಿ ಇಲ್ಲಿ ಎಂ ರೇಖೆ ಬರುವಂತೆ ಒಂದು ಕಾಗದವನ್ನು ನಾವು ಮಡಿಸ್ಬೇಕಾಗ್ತದೆ. ಆವಾಗ ಏನು ಉಂಟಾಗ್ತದೆ ನಮಗೆ, ಇಲ್ಲಿ 90 ಡಿಗ್ರಿ ಇರ್ತೈತಿ, ಇಲ್ಲಿ 90 ಡಿಗ್ರಿ ಇರ್ತೈತಿ. ಸೊ ಅನುರೂಪ ಕೋನಗಳು ಸಮವಾಗಿರೋದ್ರಿಂದ ಎಲ್ ಮತ್ತು ಎಂ ರೇಖೆಗಳು ಪರಸ್ಪರ ಏನಾಗ್ತಾವೆ, ಸಮಾಂತರವಾಗ್ತಾವೆ. ಇಲ್ಲಿ ನೋಡ್ಬೋದು ನೀವು ಹಾಳೆಯಲ್ಲಿ ಮೊದಲು ಈ ಹಾಳೆಯನ್ನು ಈ ರೀತಿ ಮಡಚಿದಾಗ ನನಗೇನು ಬಂತು, ಇಲ್ಲೊಂದು ಲೈನ್ ಬಂತು. ಆಮೇಲೆ ಈ ರೀತಿ ಮಡಚಿದೆ ಅಂತಂದ್ರೆ ಇಲ್ಲೊಂದು ಲೈನ್ ಬಂತು. ಮತ್ತು ಇದನ್ನು ಈ ರೀತಿ ಮಡಚಿದೆ ಅಂತಂದ್ರೆ ನನಗೆ ಸೊ ಇಲ್ಲೊಂದು ಲೈನ್ ಬಂತು. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈ ಎರಡೂ ರೇಖೆಗಳು ಸಮಾಂತರವಾಗಿವೆ ಏಕೆ ಅಂತ ಅವ್ರು ನಮ್ಗೆ ಕ್ವಶನನ್ನು ಕೇಳಿದ್ದಾರೆ. ಯಾಕೆ ಸಮಾಂತರವಾಗಿವೆ ಅಂದರೆ, ಇದನ್ನು ಪೂರ್ತಿ ಈ ರೀತಿ ಫೋಲ್ಡ್ ಮಾಡಿದೆ ಅಂತಂದ್ರೆ, ನಾನು ಇದನ್ನು ಈ ರೀತಿ ಫೋಲ್ಡ್ ಮಾಡಿದೆ ಅಂದರೆ ಇಲ್ಲಿ 90 ಡಿಗ್ರಿ ಆ್ಯಂಗಲ್ ಉಂಟಾಗ್ತದೆ, ಇಲ್ಲೂ ಸಹ 90 ಡಿಗ್ರಿ ಆ್ಯಂಗಲ್ ಉಂಟಾಗ್ತದೆ. ಸೊ ಎರಡು ಸರಳ ರೇಖೆಗಳನ್ನು ಇಲ್ಲಿ ನೋಡ್ಬೋದು ನೀವು, ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಇಲ್ಲಿ ಉಂಟಾಗ್ತಕ್ಕಂಥ ಅನುರೂಪ ಕೋನಗಳು ಎರಡೂ ಲಂಬ ಕೋನ ಅಂತಂದ್ರೆ 90 ಡಿಗ್ರಿ ಇದಾವೆ. ಎರಡೂ ಲಂಬ ಕೋನಗಳು 90 ಡಿಗ್ರಿ ಇದಾವೆ. ಅನುರೂಪ ಕೋನಗಳು ಸಮನಾಗಿರುವುದರಿಂದ ಎಲ್ ಮತ್ತು ಎಂ ರೇಖೆಗಳು ಏನಾಗಿಬಿಡ್ತಾವೆ, ಸಮಾಂತರವಾಗಿವೆ. ಏಕೆ ಅಂತ ಕೇಳಿದ್ರೆ ಏನು ಬರಿಬೇಕು ನೀವು, ಎಲ್ ಮತ್ತು ಎಂ ರೇಖೆಗಳನ್ನು ಟಿ ರೇಖೆ ಛೇದಿಸಿದೆ, ಅನುರೂಪ ಕೋನಗಳು ಸಮನಾಗಿವೆ. ಟಿ ರೇಖೆ ಛೇದಿಸಿದರೆ ಆದ್ದರಿಂದ ಅನುರೂಪ ಕೋನಗಳೇನಾಗ್ಯಾವೆ, ಇಲ್ಲಿ ಸಮನಾಗ್ಯಾವೆ. ಇದು 90 ಐತಿ, ಇದು 90 ಐತಿ. ಸೊ ಇದು 90, ಇದು 90 ಅಂದರೆ ಎಮ್ ಮತ್ತು ಎಲ್ಗಳು ಏನಾಗ್ತಾವೆ, ಪರಸ್ಪರ ಸಮಾಂತರ. ಎಮ್ ಸಮಾಂತರ ಎಲ್ ಆಗ್ತದೆ. ಸೊ ನೀವು ಈ ಒಂದು ಚಟುವಟಿಕೆಯನ್ನು ಒಂದು ಹಾಳೆಯನ್ನು ಉಪಯೋಗಿಸಿ ಮಾಡಿ ನೋಡ್ರಿ, ನಿಮಗದ ಗೊತ್ತಾಗ್ತದೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಕ್ಲಾಸಿನ ಎಲ್ಲ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ನಂತರ ಇಲ್ಲಿರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.